ಅವರ ಕ್ಲಿನಿಕ್ ಬೀರೂರಲ್ಲಿ ಸುಷ್ಮಿತಾ ದಂದೂರ್ ಅಂತ ಹೇಳ್ಬಿಟ್ಟು BH ರೋಡಲ್ಲಿ ಅವ್ರ ಕ್ಲಿನಿಕ್ ಇದೆ. ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ನಾನು ನಿಮ್ಮ ಡೆಂಟಿಸ್ಟ್ ಕನ್ನಡತಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾವು ಹೋಗ್ತಿರೋದು ಜಲ್ದಿ ಹಳ್ಳಿ ಅಂತ ಒಂದು ಹಳ್ಳಿ ಅಜ್ಜಂಪುರದ ಹತ್ರ. ಸೊ ಇಲ್ಲಿ ನಮ್ಮ ಡೆಂಟಲ್ ಕ್ಯಾಂಪ್ ಇದೆ, ಬನ್ನಿ ಹೋಗೋಣ. ಸೊ ಇದು ಆ ಒಂದು ಡೆಂಟಲ್ ಕ್ಯಾಂಪ್ ಅರೇಂಜ್ ಆಗಿರೋ ಸ್ಥಳ. ಸೊ ಇದು ಗೌರ್ಮೆಂಟ್ ಸ್ಕೂಲ್ ಆಫ್ ಜಲ್ದಿ ಹಳ್ಳಿ. ಸೊ ಈ ಒಂದು ಕ್ಯಾಂಪ್ನ ಇನ್ನರ್ವಿ ಕ್ಲಬ್ ಆಫ್ ಅಜ್ಜಂಪುರ ಅವರು ನಡೆಸ್ಕೊಡ್ತಾ ಇದ್ದಾರೆ. ಸೊ ಇದಕ್ಕೆ ನನ್ನನ್ನು ಇನ್ವೈಟ್ ಮಾಡಿದರು. ಸೊ ಹಾಗಾಗಿ ನಾನು ಇವತ್ತು ಈ ಒಂದು ಕ್ಯಾಂಪಿಗೆ ಬಂದಿದ್ದೀನಿ. ಸೊ ಬನ್ನಿ. ಸೊ ಇವರು ಇನ್ನರ್ವಿಲ್ ಕ್ಲಬ್ ಆಫ್ ಅಜ್ಜಂಪುರ ಪ್ರಿನ್ಸಸ್ನ ಪ್ರೆಸಿಡೆಂಟ್ ಅನಿತಾ ಪ್ರಭು ಅಂತ, ಹಾಗೆ ಅವ್ರ ಜೊತೆ ಇರೋದು ಸುಧಾ ಅಂತ. ಸೊ ಅವರು ಕೂಡ ಈ ಒಂದು ಕ್ಲಬ್ನ ಮೆಂಬರ್. ನಾವು ಏನು ಪ್ರಾಜೆಕ್ಟನ್ನು ನಮ್ಮ ಇನ್ನರ್ವಿಲ್ ಕ್ಲಬ್ ಇಂಟರ್ನ್ಯಾಷನಲ್ ಇನ್ನರ್ವಿಲ್ ಕ್ಲಬ್ನಿಂದ ಆಯೋಜಿಸ್ತಿದ್ದೀವಿ ಅಂತಂದರೆ, ಸರ್ಕಾರಿ ಜಲ್ದಿಹಳ್ಳಿ ಶಾಲೆಯ ಸರ್ಕಾರಿ ಸ್ಕೂಲಲ್ಲಿ ಮಕ್ಕಳಿಗೆ ಫ್ರೀ ಡೆಂಟಲ್ ಚೆಕಪ್, ಎಲ್ಲ ಮಕ್ಕಳಿಗೂ ಫ್ರೀಯಾಗಿ ಡೆಂಟಲ್ ಚೆಕಪ್ ಮಾಡಿಸ್ತಾ ಇದ್ದೀವಿ. ಸೊ ಇದೊಂದು ನನ್ನ ಮೊದಲನೇ ಎಕ್ಸ್ಪೀರಿಯೆನ್ಸ್ ಇನ್ ಅ ಗೌರ್ಮೆಂಟ್ ಸ್ಕೂಲ್. ಸೊ ಇನ್ವೈಟ್ ಮಾಡಿರೋದಕ್ಕೂ ನನಗೂ ಕೂಡ ತುಂಬ ಖುಷಿ ಇದೆ ಆ್ಯಂಡ್ ತುಂಬ ಎಕ್ಸೈಟೆಡ್ ಆಗಿದೆ ಹೇಗಾಗುತ್ತೆ ಹೇಗಿರುತ್ತೆ ಅಂತ. ಸೊ ಆ್ಯಂಡ್ ಐ ವಾಸ್ ಫುಲ್ಲಿ ಪ್ರಿಪೇರ್ಡ್ ಆ್ಯಂಡ್ ನೋಡಿ ಹೇಗಿರುತ್ತೆ ಅಂತ ಈ ಒಂದು ಕ್ಯಾಂಪ್. ಈ ಒಂದು ಗೌರ್ಮೆಂಟ್ ಸ್ಕೂಲ್ ನೋಡಿದ ಮೇಲೆ ನನಗನ್ನಿಸ್ತು ನಮ್ಮ ಗೌರ್ಮೆಂಟಿಂದ ಎಷ್ಟು ಇಂಪ್ರೂವ್ ಆಗಿದೆ ಆ್ಯಂಡ್ ಎಷ್ಟು ಕ್ಲೀನ್ನೆಸ್ ಆಗಿ ಮೇಂಟೈನ್ ಮಾಡಿದ್ದಾರೆ, ಹಾಗೂ ಮಕ್ಕಳು ಕೂಡ ಎಷ್ಟು ಶಿಸ್ತುಬದ್ಧವಾಗಿದ್ದಾರೆ ಅಂತ. ಸೊ ತುಂಬ ಖುಷಿ ಆಯಿತು ಈ ಒಂದು ಶಾಲೆಗೆ ನಾನು ವಿಸಿಟ್ ಮಾಡಿ ನೋಡಿದ ಮೇಲೆ. ಲೈಕ್ ರಿಯಲ್ ಎಕ್ಸ್ಪೀರಿಯೆನ್ಸ್ನ ಫೀಲ್ ಮಾಡಿದೆ, ತುಂಬ ಖುಷಿ ಆಯಿತು. ಸೊ ಇನ್ನು ಗೌರ್ಮೆಂಟ್ ಸ್ಕೂಲ್ ಬೆಳಿಬೇಕು ಅಂತ ಆಸೆ ಕೂಡ ಆಯಿತು. ಅವರ ಕ್ಲಿನಿಕ್ಕು ಬೀರೂರಲ್ಲಿ ಸುಷ್ಮಿತಾ ದಂದೂರ್ ಅಂತ ಹೇಳ್ಬಿಟ್ಟು BH ರೋಡಲ್ಲಿ ಅವ್ರ ಕ್ಲಿನಿಕ್ ಇದೆ. ನಮ್ಮ ಕ್ಲಬ್ ಅಲ್ಲೇನೆ ಟ್ರೆಸರರು ಡೆಂಟಿಸ್ಟ್ ಇರೋದ್ರಿಂದ ನಾವು ಡೆಂಟಲ್ ಪ್ರೋಗ್ರಾಮ್ ಇಟ್ಕೊಂಡ್ವಿ. ಸಹಕಾರ, ನಿಮ್ಮ ವೆಲ್ಕಮ್ ಎಲ್ಲ ನೋಡಿ ತುಂಬ ಖುಷಿ ಆಯಿತು ನಮಗೆ. ಸೊ ಇದರಿಂದ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದರೊಳಗೆ ಏನು ಕಾರ್ಯಕ್ರಮ ಅಂದರೆ, ಡಾಕ್ಟರ್ಸ್ ಡೇ ಉದ್ದೇಶದಿಂದ ಫ್ರೀಯಾಗಿ ಡೆಂಟಲ್ ಚೆಕಪ್ ಮಾಡಿಸ್ತೀವಿ ನಾವು ಇವಾಗ ಮಕ್ಕಳುಗಳಿಗೆ. ನಿಮ್ಮ ಶಾಲೆ ಒಂದ್ಸಲ ಬೆಳಿಗ್ಗೆ ಹೆಂಗೆ ಬ್ರಷ್ ಮಾಡ್ತೀರಾ ಅಂದ್ರೆ ಹೆಂಗೆ ಯಾರೋ ತೋರಿಸ್ಬೋದು ಹೆಂಗ್ ಬ್ರಷ್ ಮಾಡ್ತೀರಾ ಅಂತ ಕೈಯಲ್ಲಿ ತೋರಿಸಿ ಹೆಂಗೆ ಎಲ್ಲ ಹಿಂಗೆ ಉಜ್ಜೋದಲ್ವಾ? ನೀವೆಲ್ಲ ಮಾಡಿದ್ರೆ ತಪ್ಪು ನಿಮ್ಗೆ ಯಾವ್ದಾದ್ರು ಗೊತ್ತಾ? ಇಲ್ಲ ಅಲ್ವಾ? ಬ್ರಷ್ ಮಾಡೋ ರೀತಿ ಕೂಡ ಮಕ್ಳಿಗೆ ಬೇರೆ ಇದೆ, ದೊಡ್ಡೋರಿಗೆ ಬೇರೆ ಇದೆ. ಇದು ಗೊತ್ತಿರ್ಲಿಲ್ಲ ಅಲ್ವಾ ನಿಮ್ಗೆ? ಇವತ್ತು ಕೇಳ್ಕೊಳ್ಳಿ, ಬ್ರಷ್ ಮಾಡೋದು ಇವತ್ತು ನಾನು ಚೆಕಪ್ ಮಾಡೇ ಮಾಡ್ತೀನಿ, ಬಟ್ ಬ್ರಷ್ ಮಾಡೋ ರೀತಿ ಬೇರೆ ಇರುತ್ತೆ. ಮಕ್ಳುಗಳು ಆದಷ್ಟು ರೌಂಡಲ್ಲಿ ಬ್ರಷ್ ಮಾಡ್ಬೇಕು, ಅರ್ಥ ಆಯ್ತಾ? ಇನ್ನು ಅಡ್ಡ ಉಜ್ಬೇಡಿ, ಅಡ್ಡ ಉಜ್ಜಿದ್ರೆ ಎಲ್ಲ ಹಲ್ಲ ಹಾಳಾಗುತ್ತೆ, ಅರ್ಥ ಆಯ್ತಾ? ಹೆಂಗ್ ಉಜ್ಬೇಕು ಹೇಳ್ರಿ? ಈಗ ಇಲ್ಲಿ 10 ರೌಂಡ್ಸ್, ಇಲ್ಲಿ 10 ರೌಂಡ್ಸ್ ನೋಡಿ, 30 ರೌಂಡ್ಸ್ ಹಾಕ್ಬೇಕು. ಎಷ್ಟು? 1 2 3. ಸೊ ಎಲ್ಲರೂ ರೌಂಡ್ ಅಲ್ಲಿ ಬ್ರಷ್ ಮಾಡಿದ್ರೆ ಚೆನ್ನಾಗಿ ನಿಮ್ ಹಲ್ಲಿರುತ್ತೆ. ಓಕೆನಾ? ಚೆನ್ನಾಗಿ ಇಸ್ಕೊ, ಚಾಕ್ಲೇಟ್ ಇಸ್ಕೊಳ್ಳಿ. ಬೀಳ್ಸ್ಕೋಬಾರ್ದು. ಇದೆಲ್ಲ ನೋಡ್ಕೊಂಡಿದ್ದೆ ಈ ಕಡೆ ಎಲ್ಲ. ಈಗ ಲಡ್ಕೆ ಹಾಕುತ್ತೀಯಾ? ಲಡ್ಕೆ ಹಾಕೊಂತೀಯ ತಾನೆ? ತಪ್ಪು. ಈಗ ಅದು ಬಿಟ್ರೆ ಅದನ್ನೆಲ್ಲ ಬಂದ್ಬಿಟ್ಟು ವಾಶ್ ಮಾಡಿಸ್ಕೊಂಡ್ಬಿಟ್ಟು ಬಿಟ್ಬಿಡ್ಬೇಕು, ಆಯ್ತಾ? ಇವಾಗ ಮಕ್ಕಳು ಯಾರು ಹಾಕ್ಬಾರ್ದು, ದೊಡ್ಡವ್ರಿಗೂ ಹಾಕಂಗಿಲ್ಲ, ಸರಿನಾ? ಇದು ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಈಗ ಒಂದು ಕನ್ಸಿಡರ್ ಮಾಡಿ 1 ವರ್ಷಕ್ಕೊಂದ್ಸರಿ ನೀವು ಬಳಸಿ, ನೀವೇ ಹೇಳಿ ಕರ್ಕೊಂಡು ಹೋಗಿ ತೋರಿಸ್ಕೊಬರ್ರಿ, ಸಮಸ್ಯೆ ನೋಡ್ತಾರೆ. ಯಾಕೆ ಯಾಕೆ ನೀವು ಹಾಕೋದು? ಎಕ್ಸ್ಕ್ಯೂಸ್ ಮೀ, ಅಲ್ಲೆಲ್ಲ ಕೆಂಪು ಬರತ್ತು ನನ್ ಮುಖ ನೋಡು, ಬರುತ್ತೆ. ನಾನು ಇಂಜೆಕ್ಷನ್ ಕೊಡಲ್ಲ, ಪ್ರಾಬ್ಲಮ್. ಈಗ
ಹೊಡೆದಾಗಿದ್ಯಾ? ಈ ಮಾಡು ಅದೇನು ತಗೊಳ್ಳ ತಪ್ಪು ತಾನೆ ಏನು ತಪ್ಪು ತಾನೆ ಬರತ್ತು ನಿಮ್ಮೇಲೆ ಬಿಡ್ತೀಯಾ ಪ್ರಾಮಿಸ್ ನಿಜ ತಿನ್ನಲ್ಲ ಪ್ರಾಮಿಸ್ ನಿಜ ತಿನ್ನಲ್ಲ ಹಂಗೆ ಚಾಕ್ಲೇಟ್ ಕೊಡ್ತೀನಿ ನಿಜ ತಿನ್ನಲ್ಲ ನೀನು ಮಾಡ್ಬಿಡು ಎಲ್ಲ ಬಂದು ಕುತ್ಕೊಳ್ತವೆ ಅರ್ಥ ಆಯ್ತಾ ಕೂಡ ಕುತ್ಕೊಂಡು ಮಾತ್ರ ನಿದ್ದೆ ಕೊಡಲ್ಲ. ಇವತ್ತು ಕ್ಯಾಂಪಲ್ಲಿ ನೋಡಿದಾಗ ಗೊತ್ತಾಯಿತು ತುಂಬ ಮಕ್ಕಳು ಈಗಿನ ಕಾಲದಲ್ಲಿ ಎಲೆಡಿಕೆ ಹಾಕೋದಕ್ಕೆ ಅಡಿಕ್ಷನ್ ಆಗ್ತಾ ಇದ್ದಾರೆ. ಸೊ ಆದಷ್ಟು ಎಲೆಡಿಕೆ ಹಾಕ್ಸೋದನ್ನು ಅವಾಯ್ಡ್ ಮಾಡಿಸಿ. ಸೊ ಯಾ ಸೊ ಇವಾಗ ಅನಿಸಿದೆ ವರ್ತ್ ಕಮಿಂಗ್ ಆ್ಯಂಡ್ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ನನಗೂ ಕೂಡ ತುಂಬ ಖುಷಿ ಆಯಿತು ಈ ಒಂದು ಮಕ್ಕಳ ಜೊತೆ. ನಮ್ಮ ಜಲ್ದಿಯಲ್ಲಿ ಕುಗ್ರಾಮ ಇಂಥ ಒಂದು ಗ್ರಾಮಕ್ಕೆ ಇನ್ನರ್ ವೀಲ್ ಕ್ಲಬ್ ಅಜ್ಜಂಪುರ ಪ್ರಿನ್ಸಸ್ ಇದಕ್ಕೆ ಮಹಿಳಾ ಕ್ಲಬ್ ಇದೆ. ಇದಕ್ಕೆ ಅಧ್ಯಕ್ಷರು, ಸದಸ್ಯರು, ಕಾರ್ಯದರ್ಶಿಗಳು ಇವರೆಲ್ಲ ಸೇರಿ ಒಂದು ಕುಗ್ರಾಮ ಹಳ್ಳಿಯಲ್ಲಿ ಅಲ್ಲಿ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳಿ ಅವರೇ ಎಲ್ಲ ವಾಲಂಟ್ರಿಯಾಗಿ ವಸ್ತುಗಳನ್ನು ತಂದು ಡಾಕ್ಟ್ರನ್ನ ಕರೆಸಿ ಡಾಕ್ಟ್ರು ಕೂಡ ಎಲ್ಲರ ಮಕ್ಕಳೆಲ್ಲ ಚೆಕ್ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಇವರೆಲ್ಲ ಬಂದು ಸಹಕಾರ ನೀಡಿದ್ದಕ್ಕೆ ಇವರಿಗೆಲ್ಲರಿಗೂ ಕೂಡ ನಮ್ಮ ಶಾಲೆ ಪರವಾಗಿ ಮತ್ತು ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹಾಗೆ ಈ ಒಂದು ಊಟ ವ್ಯವಸ್ಥೆ ಎಲ್ಲರೂ ಕೂಡ ದಯಮಾಡಿ ಎಲ್ಲರೂ ಬಂದಿರ ಆರಾಮಾಗಿ ಇಲ್ಲ ಕುತ್ಕೊಂಡು ನಿಧಾನಕ್ಕೆ ತಿಂಡಿ ತಿಂದು ನಿಧಾನಕ್ಕೆ ಹೋಗೋಣ ಎಲ್ಲ ಮಕ್ಕಳು ಬರೀ. Thank you Inner Club of Ajjampura Princess for inviting me. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಯೂಟ್ಯೂಬ್ ಬ್ಲಾಗಲ್ಲಿ ಬರ್ತೀರಾ ಆಯ್ತಾ? ಇಲ್ಲ ಇವತ್ತು ಯೂಟ್ಯೂಬ್ ಬ್ಲಾಗ್ ಅಲ್ಲ. ಇವರು ಅನಿತಾ ಅಂತ ಪ್ರೆಸಿಡೆಂಟ್ ಅಂತ ಇವರೆಲ್ಲ ಇನ್ನರ್ ವಿಲ್ ಕ್ಲಬ್ ಮೆಂಬರ್ಸ್. ಎಲ್ಲರೂ ಹಾಯ್ ಅನಿ ಹಂಗೆ ನೋಡ ತಂಗಿನ ಬೆಂಗಳೂರಿನ ಕರೆಸಿ ಬಿಸಿ ಊಟ ಮಾಡಿಸ್ತಾ ಇದ್ದೀನಿ. ಫಸ್ಟ್ ಟೈಮ್ ಇನ್ ಲೈಫ್. ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.